ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಆನ್ವಟ್ಟಿ. ಶುಂಠಿ ದರದ ಮತ್ತೊಂದು ವಿಡಿಯೋಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಲ್ರಿಗೂ. ಸೊ ನಾವು ತುಂಬ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ. ಸೊ ಇದೇ ಥರ ಸಪೋರ್ಟ್ ಇರಲಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ನೋಡೋದ್ರಿಂದ ನಮಗೆ ಸಪೋರ್ಟ್ ಅಷ್ಟೊಂದು ಸಿಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಕೂಡ ಚಾರ್ಜಸ್ ಇರೋದಿಲ್ಲ. ಸೊ ಅದನ್ನ ಹೇಳ್ತಾ ಇವತ್ತಿನ ಶುಂಠಿ ದರವನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ 11/11/2024 ಈ ದಿನ ಶುಂಠಿ ದರ ಏನಿದೆ ಅಂತ ನೋಡೋದಾದರೆ ಖಂಡಿತ ವಿವಿಧ ಭಾಗಗಳಲ್ಲಿ ಶಿವಮೊಗ್ಗದಲ್ಲಿ ಸುಮಾರು 1600ರಿಂದ 1700, ಹಾಸನದಲ್ಲಿ 1500ರಿಂದ 1650, ಪಿರಿಯಾಪಟ್ಟಣದಲ್ಲಿ 1500ರಿಂದ 1600, ಮೈಸೂರು 1500ರಿಂದ 1600, ಹಾವೇರಿಯಲ್ಲಿ 1600ರಿಂದ 1700 ಇದೆ. ಸೊ ಇದೆಲ್ಲ ನಾನು ಹೇಳ್ತಾ ಇರೋದು ವಾಷಿಂಗ್ ಇರೋದು. ಡ್ರೈ ಸ್ವಲ್ಪ 100 ರೂಪಾಯಿ ಕಡಿಮೆ ಆಗುತ್ತೆ. ಸೊ ಶಿವಮೊಗ್ಗ ಮತ್ತು ಹಾವೇರಿ ಯಾಕೆ ಜಾಸ್ತಿ ಇದೆ ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು. ಅಲ್ಲಿ ಜಾಸ್ತಿ ಇರಲಿಕ್ಕೆ ಕಾರಣ ಅಲ್ಲಿ ಹಿಮಾಚಲ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲಿ 100-200 ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ರೇಟು ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಸಾಮಾನ್ಯವಾಗಿರುತ್ತೆ. ಸೊ ಇಷ್ಟು ದಿನಗಳದ್ದು ಒಂದು ಮಾರ್ಕೆಟ್ನ ಹೋಲಿಕೆ ಮಾಡಿ ಅಥವಾ ಒಂದು 10-12 ವರ್ಷದಿಂದ ಹೋಲಿಕೆ ಮಾಡಿ ನೋಡಿ ಅದನ್ನ ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ ಇದೆ. ಮಾರ್ಕೆಟ್ ಏನು ಬೇಕಾದರೂ ಆಗ್ಬೋದು. ಸದ್ಯದ ಪರಿಸ್ಥಿತಿ ನೋಡಿದರೆ ಈ ತಿಂಗಳು ಯಾವುದೇ ಒಂದು ಚೇತರಿಕೆ ಕಾಣುವ ಲಕ್ಷಣಗಳಿಲ್ಲ. ಸೊ ನೀವು ನಿಮ್ಮ ಬೆಳೆಯನ್ನು ನಿಮಗೆ ಅನುಕೂಲ ಇದ್ದರೆ, ಆರ್ಥಿಕವಾಗಿ ಚೆನ್ನಾಗಿ ಇದ್ದರೆ, ಮತ್ತು ಕ್ರಾಪ್ ಕೂಡ ನಿಮ್ಮದು ಹೆಲ್ದಿಯಾಗಿ ಯಾವುದೇ ರೋಗ ಇಲ್ಲ ಅಂದರೆ ವೆಯ್ಟ್ ಮಾಡ್ಬೋದು. ನೀವು ಆ ಕ್ರಾಪನ್ನ ಪ್ರತಿ ವಾರ ಅದನ್ನು ನೋಡ್ಕೊಳ್ತಾ ಗಡ್ಡೆ ಏನಾದ್ರು ಕೊಳಿತಾ ಇದೆಯಾ ಅಥವಾ ಏನಾದ್ರು ಆಗ್ತಾ ಇದೆಯಾ ಅಂತ ಸೊ ಅಬ್ಸರ್ವೇಷನ್ ಮಾಡಿಕೊಂಡು ನೋಡ್ತಾ ಇದ್ದರೆ ಸ್ವಲ್ಪ ದಿನದವರೆಗೂ ಇಟ್ಟು ನೀವು ಒಳ್ಳೆ ರೇಟ್ಗೆ ಕಾಯ್ಬೋದು. ಸೊ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಮುಂದಿನ ಬೆಳೆಗೆ ನಾವು ಮತ್ತೆ ತಯಾರಿ ಮಾಡ್ಕೊಳ್ಬೇಕು, ಅಥವಾ ರೋಗ ಇದೆ ಅಥವಾ ಡಿಸೀಸ್ ಏನಾದ್ರು ಅಲ್ಲಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಖಂಡಿತ ನೀವು ಕಿತ್ತು ಮಾರಾಟ ಮಾಡ್ಬೋದು. ಸೊ ರೇಟ್ ಯಾಕೆ ಕಡಿಮೆ ಆಗುತ್ತೆ ಅನ್ನೋದು ನೋಡೋದಾದರೆ ಎಲ್ಲ ರೈತರು ತುಂಬ ರೋಗ ಡಿಸೀಸಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಬೇಗ ಕಿತ್ತು ಕೊಡ್ತಾರೆ. ಸೊ ಆವಾಗ ಎಲ್ಲ ಭಾಗಗಳಲ್ಲಿ ಕಿತ್ತು ಕೊಡೋದ್ರಿಂದ ಸೊ ಮಾರ್ಕೆಟಲ್ಲಿ ಸ್ವಲ್ಪ ರೇಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ರೇಟ್ ಹೆಚ್ಚಾಗುತ್ತಾ ಅನ್ನೋ ಪ್ರಶ್ನೆಗೆ ಸೊ ಯಾರೂ ಕೂಡ ನಿಖರವಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಮಾತ್ರ ಇದೆ. ಸೊ ಸಾಧ್ಯತೆ ಮಾತ್ರ ಅದು. ಸೊ ಯಾರೋ ಹೇಳಿದ್ರು ರೇಟ್ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಥವಾ ಕಡಿಮೆ ಆಗುತ್ತೆ ಅನ್ನೋದನ್ನ ನೀವು ಖಂಡಿತವಾಗಿ ನಂಬಬೇಡಿ. ಸೊ ನಾನು ಹೇಳೋದಾಗಿರ್ಬೋದು ಅಥವಾ ಬೇರೆ ಯಾರೋ ಯೂಟ್ಯೂಬರ್ ಹೇಳೋದಾಗಿರ್ಬೋದು. ಸೊ ಯಾರ್ದೋ ಭರವಸೆ ಮೇಲೆ ನೀವು ನಿಮ್ಮ ಕ್ರಾಪ್ನ ಇಡೋದಾಗಲಿ ಅಥವಾ ಮಾರೋದಾಗಲಿ ಮಾಡಬೇಡಿ. ನಿಮ್ಮ ಸ್ವಂತ ತೀರ್ಮಾನದಿಂದ ನಿಮ್ಮ ಬೆಳೆಯನ್ನು ಸೊ ಕೊಡ್ಬೋದಾ ನಾನಿವಾಗ ಅಥವಾ ಮುಂದಿನ ಬೆಳೆ ಮಾಡಲಿಕ್ಕೆ ಇಟ್ಕೊಳ್ಬೋದಾ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಭರವಸೆ ಏನಿದೆ ಅಂತ ನೋಡೋದಾದರೆ ಖಂಡಿತ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಕಡಿಮೆನೇ ಆಗೋ ಚಾನ್ಸಸ್ ಇದೆ. ಸೊ ಡಿಸೆಂಬರು ಅಥವಾ ಜನವರಿ ತಿಂಗಳಲ್ಲಿ ಸ್ವಲ್ಪ ಏರಿಕೆ ಕಾಣ್ಬೋದು ಅನ್ನೋ ನಿರೀಕ್ಷೆ ಮಾತ್ರ ಇದೆ. ಸೊ ಜನವರಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಏರಿಕೆ ಆಗೋ ಸಾಧ್ಯತೆ ಇದೆ. ಸೊ ರೋಗ ಇರುವಂಥವರು ತಕ್ಷಣ ಕಿತ್ತು ಕೊಡೋದ್ರಲ್ಲಿ ಯಾವುದೇ ಒಂದು ಯೋಚನೆ ಮಾಡಿಬಿಡಿ, ಕಿತ್ತು ಮಾರಾಟ ಮಾಡಿ. ಮುಂದಿನ ದಿನಗಳಲ್ಲಿ ಚೆನ್ನಾಗಿರುವಂಥವ್ರು, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವ್ರಂಥವ್ರು, ಆರ್ಥಿಕವಾಗಿ ಚೆನ್ನಾಗಿರುವಂಥವ್ರು ಸೊ ನೀವು ದರಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾಯುವಂಥ ಒಂದು ಯೋಚನೆಯನ್ನು ಮಾಡ್ಬೋದು ಅಂತ ಸೊ ನನ್ನ ಅನಿಸಿಕೆಯನ್ನು ತಿಳಿಸ್ತಾ ಇದ್ದೀನಿ. ಸೊ ನೀವು ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದೇ ನಮಗೆ ಸಪೋರ್ಟ್ ಅಂತ ಅಂದ್ಕೊಳ್ತೀವಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಸೊ ಹಾಕ್ತಾ ಹೋಗ್ತೀವಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಆನ್ವಟ್ಟಿ.